ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವ್ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಆಯಿತಾ? ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ, ನನ್ನ ಕಸಿನ್ದು ಎಂಗೇಜ್ಮೆಂಟ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡಿದ್ದೆ. ಇದು ಮದುವೆ ವ್ಲಾಗ್ ಆಗಿರುತ್ತೆ. ಇದು ಚಪ್ರದ ದಿನ, ಇಂದಿನ ದಿನನೇ ಮೆಹಂದಿ ಶಾಸ್ತ್ರ ಎಲ್ಲ ಮುಗ್ದಿತ್ತು. ನಾನು ಹೋಗೋದಕ್ಕಾಗಲಿಲ್ಲ, ನನಗೊಂದು ಬೇರೆ ಮೇಕಪ್ ಆರ್ಡರ್ ಇತ್ತು, ಮತ್ತು ಅವಳದು ರಿಸೆಪ್ಷನ್ದು ರೆಂಟಲ್ ಜ್ಯುವೆಲ್ಸ್ನೆಲ್ಲ ಹೋಗಿ ಕಲೆಕ್ಟ್ ಮಾಡೋದಿತ್ತು. ನಾನು ಬೆಳಗ್ಗೆ ಎದ್ದು ಬ್ರಷಸ್ ಮತ್ತು ಬ್ಲೆಂಡರ್ಸ್ನೆಲ್ಲ ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನಕ್ಕಂದರೆ ಇಂದಿನ ದಿನದ ಒಂದು ಮೇಕಪ್ ಮುಗಿಸ್ಕೊಂಡು ಬಂದಿದ್ದೆ. ಸೊ ಎವ್ರಿ ಟೈಮ್ ಒಂದು ಮೇಕಪ್ ಆದಮೇಲೆ ಇನ್ನೊಂದು ಮೇಕಪ್ಗೆ ನಾನು ಈ ಥರ ಬ್ರಷಸ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊತೀನಿ. ರೆಂಟಲ್ ಜ್ಯುವೆಲ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ತಿಂಡಿ ತಿಂದು ನಾನು ರೆಡಿಯಾಗಿ ಹೊರಟೆ. ನಾನು ಮೊದಲೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ರಿಸೆಪ್ಷನ್ದು ಮತ್ತು ಮುಹೂರ್ತಕ್ಕೆ ಏನೇನು ಡ್ರೆಸ್ ಹಾಕ್ಕೊಬೇಕು ಅದನ್ನೆಲ್ಲ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಸೊ ಅದನ್ನಿಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಅಮ್ಮ ಬರ್ತಾ ತರ್ತಾರೆ ಇದನ್ನು. ಸ್ಯಾಟರ್ಡೇ ಸಂಡೇ ಅವಳದು ಮದುವೆ ಇದ್ದಿದ್ದು. ಸೊ ಸ್ಯಾಟರ್ಡೇ ಹೊತ್ತು ಯೂಶ್ವಲಿ ಬಸ್ ರಶ್ ಇದ್ದೇ ಇರುತ್ತೆ. ಬರೋದು ಕೂಡ ಲೇಟ್ ಆಯಿತು. ನಾನು ಅವ್ರ ಮನೆ ಹತ್ರ ಹೋಗೋಷ್ಟರಲ್ಲಿ ಆಲ್ರೆಡಿ 1 ಆಗಿತ್ತು ಅನಿಸುತ್ತೆ. ಬೆಳಗ್ಗೆನೇ ಚಪ್ರ ಎಲ್ಲ ಹಾಕಿದ್ರು. ಹಳದಿ ಶಾಸ್ತ್ರ ಕೂಡ ಮುಗ್ದಿತ್ತು ನಾನು ಹೋಗೋಷ್ಟರಲ್ಲಿ. ನಾನು ಹೋಗೋಷ್ಟರಲ್ಲಿ ಟೈಮ್ ಆಗಿದ್ದರಿಂದ ಬೇಗ ಬೇಗ ಮೇಕಪ್ ಎಲ್ಲ ಮುಗಿಸ್ಕೊಂಡೆ. ಮೇಕಪ್ ಮಾಡ್ತಿರೋದೇನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಈ ಥರ ಕಾಣ್ತಾ ಇದ್ಲು ನಮ್ಮ ಬ್ರೈಡ್. ಮನೆಯಿಂದ ಚೌಟ್ರಿಗೆ ಹೋಗೋದಕ್ಕೆ ಅಂತ ಈ ಥರ ರೆಡಿ ಮಾಡ್ಕೊಂಡಿದ್ವಿ. ರೆಡಿ ಆಗಿದ ತಕ್ಷಣ ಜಾಸ್ತಿ ಟೈಮ್ ಇರಲಿಲ್ಲ. ಸೊ ಸ್ವಲ್ಪ ಟೈಮಲ್ಲೇ ಫೋಟೋಗ್ರಾಫರ್ ಫೋಟೋಶೂಟ್ ಕೂಡ ಮಾಡಿ ಮುಗಿಸಿದ್ರು. ಇದ್ರದ್ದು ನಾನು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ. ರೆಡಿಯಾಗಿ ಫೋಟೋಶೂಟ್ ಎಲ್ಲನೂ ಮುಗಿಸ್ಕೊಂಡು ನಾವು ಊಟ ಮಾಡಿ ಮನೆ ಬಿಡೋಷ್ಟರಲ್ಲಿ 3 ಆಗಿತ್ತು. ಚೌಲ್ಟ್ರಿ ರೀಚ್ ಆಗೋಷ್ಟರಲ್ಲಿ ಎಕ್ಸಾಕ್ಟಾಗಿ 4 ಆಗಿತ್ತು. ನಾವು ಮುಂಚೆನೇ ಅಂದ್ಕೊಂಡಂಗೆ ಚೌಲ್ಟ್ರಿನ ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಿ. ಬಟ್ ಶಾಸ್ತ್ರ ಇದ್ದಿದ್ದರಿಂದ ನಮ್ಮ ಬ್ರೈಡ್ನ ರೆಡಿ ಆಗೋದಕ್ಕೆ ಕಳಿಸೋಷ್ಟರಲ್ಲಿ 5:30 ಆಗೋಗ್ಬಿಟ್ಟಿತ್ತು. ಸೊ 6:30ಗೆ ರಿಸೆಪ್ಷನ್ ನಿಲ್ಲಿಸ್ಬೇಕು ಅಂತ ಎಲ್ಲನೂ ಅವರು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ರು. ಚೌಲ್ಟ್ರಿ ರೀಚ್ ಆಗೋವರೆಗೂ ನನಗೆ ಸ್ವಲ್ಪ ಟೈಮ್ ಇತ್ತು ಎಲ್ಲನೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಎಲ್ಲ. ಬಟ್ ಆಮೇಲೆ ಬ್ರೈಡ್ನ ರೆಡಿ ಮಾಡೋದು, ನಾನು ರೆಡಿ ಆಗೋದು, ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದು ಎಲ್ಲ ಕಷ್ಟನೇ ಆಯಿತು. ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಜಾಸ್ತಿ. ನಮ್ಮ ಬ್ರೈಡ್ ಈ ಥರ ಕಾಣ್ತಾ ಇದ್ಲು. ಸೊ ನನಗಂತೂ ಈ ಮೇಕಪ್ ತುಂಬಾ ಇಷ್ಟ ಆಯಿತು. ಕರೆಕ್ಟಾಗಿ ಸೆಟ್ ಆಗಿತ್ತು ಫೌಂಡೇಶನ್ ಎಲ್ಲನೂ. ಅವಳಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಫೋಟೋಸ್ ಇನ್ನೂ ಬಂದಿಲ್ಲ, ಬಂದಮೇಲೆ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ.
ಫೋಟೋಗ್ರಾಫರ್ ಕೂಡ ಫೋಟೋಶೂಟ್ ಮಾಡೋದಕ್ಕೆ ಕಾಯ್ತಾ ಇದ್ರು. ಅವಾಗ ಫ್ರೆಶ್ ಲುಕ್ ಇದ್ದಾಗ ಫೋಟೋಸ್ ತೆಗೆಸ್ಕೊಂಡ್ರೆ ಅದು ಒಂಥರ ತುಂಬ ಚೆನ್ನಾಗಿ ಬಂದಿರುತ್ತೆ. ಅದಾದಮೇಲೆ ಅವರು ಕೂಡ ಟಯರ್ಡ್ ಆಗಿರ್ತಾರೆ, ಸಿಂಗಲ್ ಫೋಟೋಸ್ ಎಲ್ಲ ತಗೊಳ್ಳೋದಕ್ಕಾಗಲ್ಲ ಅಂತ. ಎಷ್ಟು ಸಿಕ್ತು ಅಷ್ಟೇ ಸ್ವಲ್ಪ ಟೈಮಲ್ಲಿ ಫೋಟೋಶೂಟ್ನ ಮುಗಿಸ್ಕೊಂಡು ನಮ್ಮ ಬ್ರೈಡ್ ರಿಸೆಪ್ಷನ್ಗೆ ಹೋದ್ಲು. ಆ್ಯಂಡ್ ದಿಸ್ ಇಸ್ ಮೀ, ನಾನು ಈ ಥರ ರೆಡಿಯಾಗಿದ್ದೆ ರಿಸೆಪ್ಷನ್ಗೆ. ಇದು ಒಂದು ರಿಸೆಪ್ಷನ್ದು ಪುಟ್ಟ ಗ್ಲಿಮ್ಸ್. ತುಂಬ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ರಿಸೆಪ್ಷನಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಊಟಕ್ಕೆ ಅಂತ ಬಂದ್ವಿ. ತುಂಬ ಜನ ಇದ್ದರು ರಿಸೆಪ್ಷನಲ್ಲಿ ರಾತ್ರಿ. ಊಟ ಎಲ್ಲ ಮುಗಿಸಿ ರಿಸೆಪ್ಷನ್ ಆದಮೇಲೆ ರಾತ್ರಿ ಇಲ್ಲಿ ಬಳೆ ಶಾಸ್ತ್ರ ಆಗ್ತಿದೆ. ಇದು ಬೆಳಗ್ಗೆ ಮುಹೂರ್ತ ದಿನ. ಮಂಟಪ ಎಲ್ಲ ಹೀಗೆ ರೆಡಿ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ನಾನು ಮುಹೂರ್ತಕ್ಕೆ ಹೀಗೆ ರೆಡಿಯಾಗಿದ್ದೆ. ಈ ಸೀರೆನ ನಾನು ಮೀಶೋದಲ್ಲಿ ತರಿಸ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಲಂಗ ದಾವಣಿ ಥರ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಇದ್ರದ್ದು ಮೇಕಪ್ದು ಎಲ್ಲನೂ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ನಾನು ಬ್ರೈಡಿಗೆ ರೆಡಿ ಮಾಡಿ ನಾನು ರೆಡಿ ಮಾಡಿಕೊಂಡು ಹೋಗೋಷ್ಟರಲ್ಲಿ ಗಂಡು ಹೆಣ್ಣನ್ನ ಮಂಟಪಕ್ಕೆ ಕರ್ಕೊಂಡು ಬರ್ತಾಯಿದ್ರು. ಸೊ ಹಿಯರ್ ಕಮ್ಸ್ ಅವರ್ ಬ್ಯೂಟಿಫುಲ್ ಬ್ರೈಡ್ ಚಂದನ. ಈಗ ಕಾಣ್ತಾ ಇದ್ಲು ನಮ್ಮ ಮದುವೆ ಹೆಣ್ಣು ಅವತ್ತು. ನನಗಂತೂ ತುಂಬ ಇಷ್ಟ ಆಯಿತು. ರಾತ್ರಿದು ಬೆಳಗ್ಗೆದು ಮೇಕಪ್ ನನಗೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ನೆಕ್ಸ್ಟು ಮದುವೆದು ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗುತ್ತೆ ನೋಡಿ. ದಾರೆ ಎಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಇಲ್ಲಿ ಸಪ್ತಪದಿ ತುಳಿಸ್ತಾ ಇದ್ರು. ಮದುವೆ ಎಲ್ಲ ಮುಗಿದ್ಮೇಲೆ ನಮ್ಮ ಕಡೆ ಈ ಥರ ಒಂದು ಶಾಸ್ತ್ರ ಮಾಡ್ತಾರೆ. ಹುಡುಗನ ಅಕ್ಕ ಅಥವಾ ತಂಗಿ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಕೇಳ್ತಾರೆ ಇಲ್ಲಿ ನಿಂತ್ಕೊಂಡು. ಅದು ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ, ಕಾಮಿಡಿಯಾಗಿ. ಸೊ ಮದುವೆ ಎಲ್ಲ ಮುಗೀತು. ಇಲ್ಲಿ ಫೋಟೋಗ್ರಾಫರ್ ಕೂಡ ತುಂಬ ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದಾರೆ ಮೇಕಪ್ ಬಗ್ಗೆ. ಥ್ಯಾಂಕ್ ಯು ಸುಪ್ರೀತ್ ಫೋಟೋಗ್ರಫಿ. ಚೆನ್ನಾಗಿ ಒಳ್ಳೆ ಮೇಕಪ್ ಮಾಡಿದ್ದೀಮ್ಮ. ಗ್ರೇಟ್ ಫ್ಯೂಚರ್ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಲಿ, ಚೆನ್ನಾಗಿ ಇನ್ನೂ ಒಳ್ಳೆ ಶೈನ್ ಆಗುವ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ
ಬ್ರೈಡಲ್ ತುಂಬ ಚೆನ್ನಾಗಿ ಕಾಣಿಸ್ತು ಬೆಳಗ್ಗೆ. ನೆಕ್ಸ್ಟ್ ಲೆವೆಲ್ ಔಟ್ಲುಕ್ ಚೆನ್ನಾಗಿತ್ತು. ಬೇಗ ಮೇಕಪ್ ಮಾಡಿದೆ. ಚೆನ್ನಾಗಿ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಬ್ರೋ. ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಚ್ ಇಸ್ ಸೋ ಇಂಪಾರ್ಟೆಂಟ್ ಟು ಮೀ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.